ಅಲೆಮಾರಿಗಳು ಪ್ರತಿ ಜಿಲ್ಲೆಯಿಂದ ಒಳ ಮೀಸಲಾತಿಗೋಸ್ಕರ ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಿಂದ ಸುಮಾರು 200ರಿಂದ 300 ಜನ ಜಿಲ್ಲೆಯಿಂದ 49 ಸಮುದಾಯಗಳು ಹಾಗೂ 10 ಅಸ್ಪೃಶ್ಯ ಸಮುದಾಯಗಳ ಜೊತೆಗೆ ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರು ರೈಲು ಹಾಗೂ ವಿಮಾನದ ಮುಖಾಂತರ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬನ್ನಿ, ವಿಜಯನಗರ ಜಿಲ್ಲೆಯಿಂದ ಶ್ರೀ ಸಣ್ಮಾರಪ್ಪ ರಾಜ್ಯ ಅಧ್ಯಕ್ಷರು ಮಾತನಾಡಿದ್ದಾರೆ, ನೋಡೋಣ. ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ 49 ಸಮುದಾಯಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಒಳ ಮೀಸಲಾತಿ ವಿಷಯದಲ್ಲಿ ಆಗಸ್ಟ್ 19ನೇ ತಾರೀಕು ಒಳ ಮೀಸಲಾತಿ 1% ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದನ್ನು ನಮಗೆ ಸಿಗುತ್ತಂತೇಳಿ ಆಶಾಭಾವ ಇತ್ತು ಅಲೆಮಾರಿಗಳಲ್ಲಿ. 19ನೇ ತಾರೀಕು ಕ್ಯಾಬಿನೆಟಲ್ಲಿ 3 ಭಾಗ ಮಾಡ್ಕೊಂಡು 6 ಮಾಡಿ ಎಡಗೈ 6 ಬಲಗೈ 6 ಮಾಡಿ ಗೋವಿ ಲಂಬಾಣಿ ಕೊರ್ಚಾ ಕೊರ್ಮರ ಜೊತೆಗೆ ನಮ್ಮದು 1% ಹೋಗಿ ಕೊಲಂಬೋಗಳ ಜೊತೆಗೆ ಮರ್ಜ್ ಮಾಡಿದರು. ನಮಗಾಗಿರುವ ಅನ್ಯಾಯದ ಬಗ್ಗೆ ಆವತ್ತಿನಿಂದ ಕೂಡ ಇವತ್ತಿನವರೆಗೂ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ತಾಯಿದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ. ಫ್ರೀಡಮ್ ಪಾರ್ಕ್ನಲ್ಲಿ ನಿರಂತರ ಮಾಡ್ತಾಯಿದ್ದೀವಿ ಮತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕಿನಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಆದರೂ ಸುತ್ತ ಇದುವರೆಗೆ ಆಯಿತು ಸರ್ಕಾರ ನಮ್ಮದು ಯಾವುದೇ ವಿಷಯದಲ್ಲಿ ಕೂಡ ನಮ್ಮನ್ನು ಪರಿಗಣಿಸದೆ, ಸರ್ಕಾರ ಅಧಿಕಾರಿಗಳು ಕಳಿಸದೆ, ಯಾವುದೇ MLA ಇರ್ಬೋದು, ಒಬ್ಬ ಮಂತ್ರಿ ಕೂಡ ಸೌಜನ್ಯಕ್ಕಾದರೂ ಸುತ್ತ ನಮ್ಮ ಹೋರಾಟಗಳಿಗೆ ಭಾಗಿಯಾಗದೆ ನಮ್ಮದು ಪರಿಷ್ಕಾರ ಮಾಡಲಿಲ್ಲ ಬಂಧುಗಳೇ. ಹಾಗಾಗಿ ನಾವೇನು ನಮ್ಮ ರಾಜ್ಯ ನಾಯಕರೆಲ್ಲ ಕೋರ್ ಕಮಿಟಿ ಒಂದು ತೀರ್ಮಾನ ಮಾಡ್ಕೊಂಡು ಆಗಸ್ಟ್ ತಿಂಗಳಿಂದ ನಾವು ನಿರಂತರ ಹೋರಾಟ ಹಿಂಗೆ ಇರಬೇಕು ಮತ್ತು ನಾವು ಡೆಲ್ಲಿ ಕೂಡ ಚಲೋ ಹಾಕ್ಕೊಂಡು ಎಲ್ಲ 49 ಸಮುದಾಯಗಳ ಜೊತೆಯಲ್ಲಿ ಮತ್ತು 10 ಸಮುದಾಯಗಳ ಸೇರಿ 59 ಸಮುದಾಯಗಳು ಸೇರಿ ಇವತ್ತು ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿಗೆ ಹೋಗಿ ಮಾನ್ಯ AICC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆಜಿ ಅವ್ರನ್ನ ಕೂಡ ಭೇಟಿ ಮಾಡ್ತಾ ಇದ್ದೀವಿ. ಹಾಗೆ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವ್ರಿಗೆ ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ. ಯಾಕೆ ಭೇಟಿ ಮಾಡ್ತಾ ಇದ್ದೀವಿ ಅಂದರೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ಮಠ ಭಾರತ್ ಜೋಡೋ ಯಾತ್ರಾದಲ್ಲಿ ಅಲೆಮಾರಿಗಳಿಗೆ, ಆದಿವಾಸಿಗಳಿಗೆ ನಾನು ನ್ಯಾಯ ಕೊಡ್ತೀನಿ ಅಂತಂದೇಳಿ ಎಲೆಕ್ಷನ್ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದರು. ನಂತರ ಇವತ್ತು ನಮಗೆ ಆಗಿರುವ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾರೋ ಮಾತನ್ನು, ಪ್ರಭಾವಿ ಸಚಿವರ ಮಾತುಗಳನ್ನು ಕೇಳಿ ಅಲೆಮಾರಿಗಳನ್ನು ಮರಣ ಶಾಸನ ಮಾಡಿದರು. ಈ ಒಂದು ವಿಷಯ ನಾವು ರಾತ್ರಿ ಹಗಲನ್ನದೇ ಇವತ್ತು ಭಿಕ್ಷೆ ಬೇಡಿಕೊಂಡ್ರೆ ತಿಂದು ಇವತ್ತು ಟ್ರೈನ್ಗಳ ಮುಖಾಂತರ ಹೋಗಿ ಮಾನ್ಯ 2ನೇ ತಾರೀಕು ಡೆಲ್ಲಿಯಲ್ಲಿ ಜನತಾ ಮಂತರ್ನಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಹೋರಾಟದ ಮೂಲಕ, ಶಾಂತಿತ್ವ ಹೋರಾಟದ ಮೂಲಕ ರಾಹುಲ್ ಗಾಂಧಿ ಗಮನಕ್ಕೆ ತರ್ತಾಯಿದ್ದೀವಿ ಮತ್ತು AICC ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗಮನಕ್ಕೆ ತರ್ತಾಯಿದ್ದೀವಿ. ಅಲ್ಲಿಗಾದ್ರೂ ನಮಗೆ ನ್ಯಾಯ ಸಿಗ್ತಾನೋ ಮನೋಭಾವ ಇಟ್ಕೊಂಡು, ಆಶಾಭಾವ ಇಟ್ಕೊಂಡು ನಾವು ಇವತ್ತು ಡೆಲ್ಲಿಗೆ ಹೋಗ್ತಿದ್ದೀವಿ ಬಂಧುಗಳೇ. ಹಾಗಾಗಿ ರಾಜ್ಯ ಸರ್ಕಾರ ಈಗಲಾದರೂ ಸುತ್ತ ನಮ್ಮನ್ನು ಪರಿಗಣಿಸ್ಬೇಕಂತಂದೇಳಿ ನಾನು ಈ ಒಂದು ಮೂಲಕ ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇವತ್ತು ಈ ಒಂದು ವಿಜಯನಗರ ಜಿಲ್ಲೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಈ ಮೂಲಕ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೆ ಮರುಪರಿಶೀಲನೆ, ಯಾರ ಸಚಿವರ ಮಾತು ಕೇಳ್ದಾನೆ ತಾವು ಮರುಪರಿಶೀಲನೆ ಮಾಡಿ ಮತ್ತು ಕ್ಯಾಬಿನೆಟನ್ನು ಕರೆದು ನಮಗೆ 1% ನಮಗೆ ಕೊಟ್ಟರೆ ಮಾತ್ರ ಅಲೆಮಾರಿಗಳಿಗೆ ನ್ಯಾಯ ಸಿಗುತ್ತೆ. ಇಲ್ಲದ್ರೆ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿದಂತಾಗುತ್ತೆ. ಹಾಗಾಗಿ ನಾವು ಡೆಲ್ಲಿ ಚಲೋ ಅನ್ಕೊಂಡಿದ್ದೀವಿ, ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಜೈ ಹಿಂದ್, ಜೈ ಭೀಮ್. ಅಲೆಮಾರಿ ಬಂಧುಗಳಲ್ಲಿ ಒಂದು ವಿನಂತಿ. ಇವತ್ತಿನ ದಿವಸ 29/9/2025 ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿಯ ಸಮುದಾಯಗಳಿಗೆ ಇವತ್ತು ಕಾನೂನಾತ್ಮಕವಾಗಿ ನೀಡಿರ್ತಕ್ಕಂಥ ಒಂದು ಮೀಸಲಾತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ತುಂಬ ಅನ್ಯಾಯ ಮಾಡಿದೆ. ಆಮೇಲೆ ನ್ಯಾಯಯುತವಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ನೀಡಿರ್ತಕ್ಕಂಥ ಅವರ ಆಶಾಭಾವನೆಗಳಿಗೆ ಬರೆಯನ್ನಿಟ್ಟಂತಾಗಿ ನಮ್ಮ ಅಲೆಮಾರಿಗಳಿಗೆ ಭಾಳಷ್ಟು ತೊಂದರೆಗಳನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರವಾಗಿ ಎಂದೂ ಕಾಣದಂಥ ಇವತ್ತು ರಾಜ್ಯದಲ್ಲಿ ಇಲ್ಲೇ ಒಂದು ಜಿಲ್ಲೆಗೆ ಹೋಗ್ಬೇಕಂದ್ರೂ ಭಯಪಡ್ತಕ್ಕಂಥ ನಮ್ಮ ಅಲೆಮಾರಿಗಳು ಇಂದಿನ ದಿವಸ ಇಡೀ ನಮ್ಮ
ಕರ್ನಾಟಕದ ರಾಜ್ಯದಂತೆ ಎಲ್ಲ ನಮ್ಮ ಜಿಲ್ಲೆಗಳಿಂದ ತಾಲೂಕುಗಳಿಂದ ಎಷ್ಟೋ ಅಮಾಯಕತ್ವವಾಗಿರ್ತಕ್ಕಂಥ ಭಿಕ್ಷೆ ಬೇಡಿಕೆ ತಿಂತಕ್ಕಂಥ ನಮ್ಮ ಅಲೆಮಾರಿಗಳು ಇವತ್ತು ನಮ್ಮ 1% ಮೀಸಲಾತಿಗೋಸ್ಕರವಾಗಿ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ವಿಜಯನಗರ ಜಿಲ್ಲೆಯಿಂದ ನಾವು ಡೆಲ್ಲಿಗೆ ಮಾನ್ಯ ನಮ್ಮ